ಇಲ್ಲಿ ಒಂದು ಮ್ಯಾಥಮೆಟಿಕ್ಸ್ ತೋರಿಸ್ತೀನಿ. ನಂಜುಂಡಪ್ಪ ಪಟಾಕಿ ಸ್ಟಾಲ್ ಎಲ್ಲ ರೀತಿಯ ಯಾವುದಾದ್ರು ಸ್ಟ್ಯಾಂಡರ್ಡ್ ಪಟಾಕಿಗಳು 85% ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ. ಹಸಿರು ಪಟಾಕಿ ಸ್ಟಾಲ್ ನಂಬರ್ 06. ಅಲ್ಲಿ ನಂಬರ್ 06 ಯಾಕೆ ಬಳಸಿದ್ದಾರೆ ಗೊತ್ತಾ? ಚಾಮುಂಡಿ ಬೆಟ್ಟದ ಮೆಟ್ಟಿಲು ಅಂದರೆ ಮೇ ಟಿಲ್ ಯು ಅಂತ. ಮೇ ಅಂದರೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಬರುತ್ತಲ್ಲ 5ನೇ ತಿಂಗಳು. ಅಂದರೆ 5ನೇ ತಿಂಗಳವರೆಗೆ ನೀನು, ಅಂದರೆ 6 ಮಂತ್ಸ್ ನಾನು 6 ಮಂತ್ಸ್ ನೀನು ಅಂತ ಬ್ರಿಟಾನಿಯಾ 50-50 ಫಾರ್ಮುಲಾದಡಿ ಬರುತ್ತೆ ಅದು. ಅಲ್ಲಿ ಫೋಟೋ ತೋರಿಸಿದಾರಲ್ಲ ನಂಜುಂಡಪ್ಪ ಅಂತ ವ್ಯಕ್ತಿ, ಅವರು ಭರತನ ತಾತ. ಅವನು ಹೇಳ್ಕೊಳ್ಳೋದು ಭರತನ ನಮ್ಮ ತಾತ ಅಂತ ಹೇಳ್ಕೊಳ್ತಾರೆ. ಆ ತಾತನೋ ಅಯ್ಯನೋ ಯಾರೋ ಒಟ್ಟಲ್ಲಿ ಅವರು ಚಾಮುಂಡಿ ಬೆಟ್ಟದ ಪಾದದಲ್ಲಿದ್ದಾನಲ್ಲ ಭರತ. ನನಗೆ ಗಲ್ಫ್ ಇದರಲ್ಲಿ ಕೆಲಸ ಕೊಡಿಸಿದ್ನಲ್ಲ, ಅದು ಒಡೆಯರ್ಸ್ ಗಲ್ಫ್ ಕೋರ್ಟಲ್ಲಿ ಕ್ಲಬ್ಬಲ್ಲೇ ಕೋರ್ಟಲ್ಲ ಕೆಲಸ ಕೊಡಿಸಿದ್ನಲ್ಲ, ಕೆಡಿ ಕೆಲಸ ಕೊಡಿಸಿದ್ನಲ್ಲ, ಆ ಹುಡುಗನ ಹಿರಿಯ ತಲೆಮಾರಿ ವಯ ಅಯ್ಯ ಆಗಬೇಕೋ ಅಜ್ಜ ಆಗಬೇಕೋ ತಾತ ಆಗಬೇಕೋ ಏನೋ ಐಡಿಯಾ ಇದೆ, ರಿಲೇಷನ್ಶಿಪ್ ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ಮುಖಗಳು ನೋಡೋಕೆ ಒಂದೇ ಥರ ಇದೆ. ಮೇ ಬಿ ಬಯಾಲಜಿಕಲ್ ಫಾದರ್ ಇದ್ದರೂ ಇರ್ಬೋದು, ಗೊತ್ತಿಲ್ಲ. ಅದಕ್ಕೋಸ್ಕರ ನಂಬರ್ 6 ಸ್ಟಾಲ್ ಯೂಸ್ ಮಾಡಿರೋದಲ್ಲಿ 85% ಡಿಸ್ಕೌಂಟಲ್ಲಿದೆ. ನಂಬರ್ 6 ಇವರು ಯಾವ ರೇಂಜಲ್ಲಿ ಮಾರ್ಕೆಟಿಂಗ್ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ವೆರಿ ಬೆಸ್ಟ್ ಎಕ್ಸಾಂಪಲ್. ಆ್ಯಕ್ಚುಲಿ ನಜೀರ್ಬಾದಲ್ಲಿ ಯಾವುದೋ ಒಂದು ಹೋಟ್ಲಿದೆ, ವೆರಿ ಫೇಮಸ್ ಹೋಟ್ಲ್ ಅದು. ಬ್ರೇಕ್ಫಾಸ್ಟ್ ಆಳುಮಳೆಲ್ಲ ಸಿಕ್ಕಾಪಟ್ಟೆ ಜನ ತೊಗೊಂಡೋಗ್ತಾ ಇರ್ತಾರೆ. ಸೊ ಅಲ್ಲೂ ಕೂಡ ಒಂದು ಸರಿ ಭರತ ಕೆಲಸ ಮಾಡೋದು ನೋಡಿದ್ದೀನಿ. ಕೆಲಸ ಮಾಡೋದು ಅಂದರೆ ಅವನೇನು ಖಂಡಿತ ಲೇಬರ್ ಆಗೋವಂಥ ಕ್ಯಾಂಡಿಡೇಟನ್ನಲ್ಲ. ಹೋಟ್ಲು ಓನರ್ ಇದ್ದರೂ ಇರ್ಬೋದು ಅಥವಾ ಪಾರ್ಟ್ನರ್ ಇದ್ದರೂ ಇರ್ಬೋದು. ಹೋಟೆಲಲ್ಲಿ ಬಾಳೆ ಎಲೆಗಳನ್ನೆಲ್ಲ ಸರಿ ಮಾಡ್ತಾ ಇದ್ದಿದ್ದನ್ನು ನಾನು ನೋಡಿದೆ ಒಂದು ಸರಿ ನಜೀರ್ಬಾದಲ್ಲಿ ಭರತ. ಮತ್ತು ಕರಗ ದೇವಸ್ಥಾನ ಇದೆಯಲ್ಲ, ಅಲ್ಲೂ ಕೂಡ ಭರತನ ಪಾರ್ಟ್ ಇದೆ, ಅಲ್ಲೂ ಕೂಡ ಕೆಲಸ ಮಾಡೋದು ನೋಡಿದ್ದೀನಿ. ಭರತ ಪ್ರೊಯಾಕ್ಟಿವ್ ಗೈ ಅವನು. ಅಂದರೆ ಪ್ರಾಜೆಕ್ಟ್ ರಾಮಾಯಣದಲ್ಲಿ ಭರತನ ಪೊಸಿಷನ್ ತೊಗೊಂಡು 6 ಮಂತ್ಸ್ ಅಂದರೆ ಅಂಡರ್ ಈಕ್ವಾಲಿಟಿ ಫಾರ್ಮುಲಾ, ಬ್ರಿಟಾನಿಯಾ 50-50 ಫಾರ್ಮುಲಾ 6 ಮಂತ್ಸ್ ಬಿಸ್ನೆಸ್ನ ತೊಗೊಳ್ತಾನೆ. ಭರತ ತೊಗೊಳ್ತಾನೆ. ಅವನು ನೆಟ್ವರ್ಕ್ನಲ್ಲಿರೋ ಎಲ್ಲ ಜನಗಳು ತೊಗೊಳ್ತಾನೆ. ಅವನು ಹೆಡ್ ಆಫ್ ದ ನೆಟ್ವರ್ಕ್ ಆಗಿರ್ತಾನೆ. ಅವನ ಟೈಲ್ ಪೋರ್ಷನ್ ಇರ್ತಾರಲ್ಲ ಅವರೆಲ್ಲರೂ ತೊಗೊಳ್ತಾರೆ. ಇದೆಲ್ಲ ಹೇಗೆ ಕೆಲಸ ಮಾಡ್ತಾ ಇರೋದ್ರೆ ಫ್ಯೂಚರ್ ಡೇಸಲ್ಲಿ ವಿವರಿಸ್ತೀನಿ. ಆ್ಯಕ್ಚುಲಿ ಅದಕ್ಕೋಸ್ಕರನ ಇವನ್ನ ನನಗೆ ಹಾಕ್ಕೊಟ್ಟಿದ್ದು. ನನ್ನ ಬಜಾಜ್ ಪಲ್ಸರ್ NS ಗಾಡಿ ಇತ್ತಲ್ಲ, ಆ ಗಾಡಿನ ಚಾಮುಂಡಿ ಬೆಟ್ಟಕ್ಕೆ ಪಾದದಲ್ಲಿ ನಿಲ್ಲಿಸಿ ಬೆಟ್ಟ ಹತ್ತಕ್ಕೆ ಹೋಗ್ತಾ ಇದೆ ಮುಂಚೆ. ಆ ಗಾಡಿ ಓಡಿಸ್ತಿದ್ನಲ್ಲ ಅವಾಗ ಗಾಡಿನ ಚೈನ್ಸ್ ಪ್ಯಾಕೆಟೆಲ್ಲ ಲೂಸ್ ಆಗಿತ್ತು. ಅಲ್ಲಿ ನಿಲ್ಲಿಸಿದಾಗ ಇಂಜಿನೆಲ್ಲ ಸೌಂಡ್ ಜಾಸ್ತಿ ಆಗಿತ್ತು. ಸೊ ಅದೆಲ್ಲ ಇವರೇ ಮಾಡಿರೋದು. ಅವಾಗ ಯಾರು ಮಾಡಿರೋದು ಅಂತ ನನಗೆ ಗೊತ್ತಿರಲಿಲ್ಲ. ಯಾರೋ ಕೆಡಿಸಿದ್ದಾರೆ ಅಂತ ಗೊತ್ತಾಯಿತು. ನಾನು ಅಲ್ಲಿ ಗಾಡಿ ಪಾರ್ಕ್ ಮಾಡಿಬಿಟ್ಟು ಬೆಟ್ಟಕ್ಕೆ ಹೋಗಿದ್ದು. ಬೆಟ್ಟದಿಂದ ಬಂದಮೇಲೆ ಇಂಜಿನ್ ಸೌಂಡ್ ಚೇಂಜ್ ಆಗಿತ್ತು. ನಾನು ಯಾಕಿರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಅವಾಗ ಗೊತ್ತಾಗಲಿಲ್ಲ. ಹೋಟೆಲಿ ಮಾದಪ್ಪನ ದೇವಸ್ಥಾನದಲ್ಲಿ ಹೇಳ್ದ, ಅಲ್ಲಿ ಜನಗಳು ಸರಿ ಇಲ್ಲ, ಅಲ್ಲಿ ಹುಷಾರು ಗಾಡಿ ನಿಲ್ಲಿಸ್ಕೊಳಕ್ಕೆ ಹೇಳಿದ್ದೆ ನನಗೆ. ಅದ್ರಲ್ಲಿ ಯಾಕೆ ಏನು ಅಂತ ಗೊತ್ತಿರಲಿಲ್ಲ. ಇಲ್ಲಿ ಭರತ ಬಂದು ಅಲ್ಲಿ ಚಾಮುಂಡಿ ಬೆಟ್ಟದ ಭರತ ಅಲ್ಲಿ ಇದನ್ನ ಗೊತ್ತಾದಮೇಲೆ, ಈ ನಂಜುಂಡಪ್ಪ ಪಟಾಕಿ ಸ್ಟಾಲ್ ಗೊತ್ತಾದಮೇಲೆ ಗೊತ್ತಾಗಿದ್ದು. ಈ ನಂಜುಂಡಪ್ಪ ನಂಜುಗೂಡು ನೆಟ್ವರ್ಕ್ನೇ ಬರೋದು. ಅಪ್ಪ ಫಾದರ್ ಕಮ್ಯುನಿಟಿ ಕೂಡ ಬರೋದು.